ಎಲ್ಲರಿಗೂ ನಮಸ್ಕಾರ. ಕೆ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದ್ರೆ ಕ್ಯಾಪಿಟಲ್ ಪ್ರಿಸರ್ವೇಷನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಬಂಡವಾಳದ ರಕ್ಷಣೆ ಸಂಬಂಧಪಟ್ಟಂತ ಮಾಹಿತಿನ ಹಂಚ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಕೆ ಕನ್ನಡ ಯೂಟ್ಯೂಬ್ ಚಾನಲ್‌ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಈ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್‌ಗಳ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋಸ್‌ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಲು ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಂದರೆ ಏನು? ಬಂಡವಾಳವನ್ನು ನಾವು ರಕ್ಷಣೆ ಮಾಡಬೇಕಾಗತ್ತೆ. ಯಾಕೆ ಬಂಡವಾಳನ ರಕ್ಷಣೆ ಮಾಡಬೇಕು ಅಂತಂದರೆ, ನಮ್ಮಲ್ಲೇ ಏನಾಗುತ್ತೆ, ನಮ್ಮ ಒಂದು ಜನರೇಷನ್ ಆದಮೇಲೆ ಮುಂಬರುವಂಥ ಜನರೇಷನ್ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಿರ್ಬೇಕಾದ್ರೆ ಒಂದು ಹೇಳಿಕೆ ಇದೆ. ಇದೇನು ಅಂತಂದರೆ, ಮೂರನೇ ತಲೆಮಾರಿನ ಶಾಪ. 3 ತಲೆಮಾರಿನ ಶಾಪ ಅಂದರೆ ಏನು ಅಂದರೆ, ಕರೆಕ್ಟಾಗಿ 3ನೇ ತಲೆಮಾರಿಗೆ ಆಸ್ತಿಗಳು ಏನೇ ಸಂಪಾದನೆ ಮಾಡಿದ್ರು ತಾತ, ಅದಷ್ಟನ್ನು ಸಹ ಮೊಮ್ಮಗ ಅಳಿಸಾಕಿರ್ತಾನೆ ಅನ್ನೋಂಥ ವಿಚಾರ, ಮಾರಿರ್ತಾರೆ ಅನ್ನೋಂಥ ವಿಚಾರ. ಸೊ ಇದು ಎಲ್ಲ ದೇಶದಲ್ಲೂ ಇರುವಂಥ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಅಥವಾ ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನಮಗೆ ವೆಲ್ತ್ ಕಂಟ್ರೋಲ್ ಅಥವಾ ಸಂಪತ್ತಿನ ನಿಯಂತ್ರಣ ಮಾಡಬೇಕಾಗುತ್ತೆ. ಸೊ ಸಂಪತ್ತಿನ ನಿಯಂತ್ರಣ ಯಾವಾಗ ಮಾಡಬೇಕು ಅಂದರೆ, ಅದಕ್ಕೆ ಪ್ರತ್ಯೇಕವಾಗಿ ಒಂದು ಟ್ರಸ್ಟ್ ಫಂಡನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ನಾವು ನೋಡುವಂಥ ಹಲವಾರು ಶ್ರೀಮಂತರೆಲ್ಲರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಒಂದಲ್ಲ ಒಂದು ರೀತಿಯಾದಂತಹ ಟ್ರಸ್ಟನ್ನು ಇಟ್ಕೊಂಡಿರ್ತಾರೆ ಅವರ ಜೀವನದಲ್ಲಿ ಅನ್ನುವಂಥ ವಿಚಾರ. ಸೊ ಮಕ್ಕಳಿಗೆ ಹಣಕಾಸಿನ ಕುರಿತಾದಂಥ ಜ್ಞಾನವನ್ನು ನೀವು ಕೊಡದೇ ಹೋದಲ್ಲಿ, ಅದನ್ನು ಮಕ್ಕಳು ಹಣವನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಕಲಿಕೆ ಆ ಮಕ್ಕಳಲ್ಲಿ ಮೂಡದೇ ಇದ್ದಲ್ಲಿ ಏನಾಗುತ್ತೆ ಅಂದರೆ, ಶ್ರೀಮಂತರ ಮಗ ಪೋಲಿ ಬೀಳ್ಬೋದು, ಮಗಳು ಪೋಲಿ ಬೀಳ್ಬೋದು, ಹಣವನ್ನು ವ್ಯರ್ಥ ಮಾಡ್ಬೋದು, ಹಾಗೆ ಸಂಪತ್ತನ್ನು ಹಾಗೆ ಕರಗಿಸ್ತಾ ಹೋಗ್ಬೋದು ಅನ್ನೋಂಥ ವಿಚಾರ. ಸೊ ಈ 3 ತಲೆಮಾರಿನ ಒಂದು ಶಾಪ ಅಂತ ಹೇಳಿದೆ. ಇದನ್ನು ಶರ್ಟ್ ಸ್ಲೀವ್ಸ್ ಅಂತ ಹೇಳ್ತಾರೆ. ಅಥವಾ ಇದನ್ನು ಸ್ಕಾಟ್ಲೆಂಡಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹಣ ವರ್ಗಾವಣೆ ಆಗ್ಬೇಕಾದ್ರೆ ಏನು ಮಾಡ್ತಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಫಾದರ್ ಬೈಸ್ ಅಂತ ಹೇಳ್ತಾರೆ. ಅಂದರೆ ತಂದೆ ಶರ್ಟ್ ಸ್ಲೀವ್ ಅಂದರೆ ಬಟ್ಟೆ ಹಾಕೊಂಡಿರೋ ವ್ಯಕ್ತಿ, ಶರ್ಟ್ ಸ್ಲೀವ್ ಅಂತಂದರೆ ಸ್ಲೀವ್ ಇರುತ್ತಲ್ವ, ಸ್ಲೀವ್ ಇರೋವಂಥ ಬಟ್ಟೆ ಉಟ್ಟಂಥ ತಂದೆ ಒಂದು ವಸ್ತು ನಾವು ಖರೀದಿ ಮಾಡ್ತಾನೆ. ಮಗ ಏನು ಮಾಡ್ತಾನೆ ಅಂದರೆ, ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಒಂದು ಅಸೆಟ್ಸ್ನ ರೆಡಿ ಮಾಡ್ತಾನೆ. ಸನ್ ಬಿಲ್ಡ್ಸ್ ಅಂತೇಳಿ. ಗ್ರ್ಯಾಂಡ್ ಚೈಲ್ಡ್ ಸೆಲ್ಸ್ ಅಂದರೆ ಮೊಮ್ಮಗ ಅಥವಾ ಮೊಮ್ಮಗಳು ಆ ಆಸ್ತಿಗಳು ಏನೇ ಮಾಡಿದರೂ ಸಹ, ತಾತನ ಆಸ್ತಿನ ತಂದೆ ಇನ್ನೂ ಸಂರಕ್ಷಣೆ ಮಾಡಿ ಅದನ್ನು ಕಟ್ತಾನೆ. ಮೊಮ್ಮಕ್ಕಳು ಅದನ್ನು ಮಾರೋದಕ್ಕೆ ಮುಂದಾಗ್ತಾರೆ. ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್ ಬೆಕ್ಸ್ ಅಂದರೆ ಮರಿ ಮೊಮ್ಮಕ್ಕಳು ಯಾರಿರ್ತಾರೋ ಅವರು ರಸ್ತೆಯಲ್ಲಿ ಹೋಗಿ ಭಿಕ್ಷೆ ಬೇಡ್ತಾರೆ ಅನ್ನುವಂಥ ವಿಚಾರ. ಸೊ ಇದು 3 ತಲೆಮಾರಿಗೆ ಸಂಬಂಧಪಟ್ಟಂತೆ, ಹಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಸೊ ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಂದರೆ ಬಂಡವಾಳದ ರಕ್ಷಣೆ ಅನ್ನೋದು ಬಹಳ ದೊಡ್ಡ ಒಂದು ಮಹತ್ವದ ಪಾತ್ರವಾಗಿರುತ್ತೆ ಶ್ರೀಮಂತರಿಗೆ. ಸೊ ಆಗರ್ಭ ಶ್ರೀಮಂತರು ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕ್ ಯಾವುದು ಅವರು ಅಳವಡಿಸ್ಕೊಳ್ತಾರೆ ಅಂದರೆ, ಟ್ರಸ್ಟ್ನಲ್ಲಿ ಹಣವನ್ನು ಜೋಪಾನವಾಗಿ ಭದ್ರಪಡಿಸೋದು ಅನ್ನೋಂಥ ಒಂದು ವಿಷಯ. ಸರಿ, ಈಗ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳ್ತೀನಿ. ಸೊ ಟ್ರಸ್ಟ್ನ ನೀವು ತೀರ್ಮಾನ ಮಾಡಿರ್ತೀರ, ಒಂದು ಟ್ರಸ್ಟನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಯಾವ್ಯಾವ ಟ್ರಸ್ಟ್ ಇದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಬಗೆಗಳು. ಸೊ ಟ್ರಸ್ಟನ್ನು ನೀವು ಮಾಡಬೇಕು ಅಂತ ಇದ್ದಾಗ ಮೊದಲನೇ ಒಂದು ಮುಖ್ಯವಾದಂಥ ಅಂಶ ಏನು ಅಂದರೆ, ಟ್ರಸ್ಟಿನ ದಾಖಲೆ, ಟ್ರಸ್ಟಿನ ಡಾಕ್ಯುಮೆಂಟ್. ಸೊ ಅದನ್ನು ರೂಲ್ ಬುಕ್ ಅಂತಲೂ ಸಹ ನಾವು ಹೇಳ್ಬೋದು. ಆ ರೂಲ್ ಬುಕ್ ಒಳಗಡೆ ಏನೆಲ್ಲ ದಾಖಲೆಯಲ್ಲಿ ಇರುತ್ತೋ, ಆ ಟ್ರಸ್ಟ್ ಒಳಗೆ ಏನೇನೆಲ್ಲ ತರ್ಬೋದು, ಅದನ್ನೆಲ್ಲದನ್ನು ಸಹ ಅದರೊಳಗೆ ತರೋದಕ್ಕೆ ದಾಖಲಾತಿನ ಮೆನ್ಷನ್ ಮಾಡಿರಬೇಕು. ಉದಾಹರಣೆಗೆ, ನಿಮ್ಮ ಬಳಿ ಶೇರ್ಸ್ಗಳಿದ್ದರೆ, ಸ್ಟಾಕ್ಸ್ಗಳಿದ್ದರೆ, ಬಂಗಾರ ಇದ್ದರೆ, ಚಿನ್ನ ಇದ್ದರೆ, ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಾಗಿದ್ದರೆ, ಮತ್ತು ಬೆನಿಫಿಷಿಯರೀಸ್ ಯಾರ್ಯಾರೆಲ್ಲ ಆ ಟ್ರಸ್ಟಿಗೆ ಒಡೆತನ ಹೊಂದಿರ್ತಾರೆ ಅವರನ್ನು ಟ್ರಸ್ಟಿ ಅಂತ ಕರಿತೀವಿ. ಸೊ ಟ್ರಸ್ಟಿ ಅನ್ನೋದು ನಿಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಾಗಿರ್ಬೋದು, ಅಥವಾ ಹೊರಗಡೆ ಇರುವಂತಹ ಒಬ್ಬ ಲಾಯರ್ ಆಗಿರ್ಬೋದು, ಟ್ರಸ್ಟ್ ಕಂಪನಿ ಕೂಡ ಆಗಿರ್ಬೋದು, ಬ್ಯಾಂಕ್ ಕೂಡ ಆಗಿರ್ಬೋದು. ಸೊ ಇವರೆಲ್ಲ ಟ್ರಸ್ಟಿ ಅಂಥೇಳಿ ನೇಮಿಸಲಾಗುತ್ತೆ, ಆ ದಾಖಲೆಯಲ್ಲಿ ಉಲ್ಲೇಖಿಸಲಾಗುತ್ತೆ. ಅದಲ್ಲದೆ ಈ ರೂಲ್ ಬುಕ್ಕಲ್ಲಿ ಇನ್ನೊಂದು ಅಂಶ ಏನು ಅಂದರೆ, ನಿಮ್ಮ ಈ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಬೆನಿಫಿಷಿಯರೀಸ್ಗಳು ಯಾರು ಅನ್ನುವಂಥ ಒಂದು ವಿಷಯ. ಅಂದರೆ ಈ ಒಂದು ಟ್ರಸ್ಟಲ್ಲಿ ಇರುವಂತಹ ಮುಖ್ಯ ಪಾತ್ರ ವಹಿಸಿರುವಂತಹ ಒಬ್ಬ ತಾತ ಇದ್ದಾನೆ ಅಂತಂದಲ್ಲಿ, ಆತ ಆಗರ್ಭ ಶ್ರೀಮಂತ ಆಗಿದ್ದಾನೆ ಅಂತಲ್ಲಿ, ಆತನ ಒಂದು ಕುಟುಂಬ ಏನಿದೆ, ಆತನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಹ ಬೆನಿಫಿಷರಿ ಆಗಿ ಬರ್ತಾರೆ ಅನ್ನುವಂಥ ವಿಷಯ. ಹಾಗೆ ಈ ಒಂದು ರೂಲ್ ಬುಕ್ಕಲ್ಲಿ ಇನ್ನೊಂದು ಅಂಶ ಏನು ಅಂದರೆ ಕಂಡೀಷನು. ಆ ಕಂಡೀಷನನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅದಕ್ಕೆ ಅನ್ವಯವಾಗಿ ಟ್ರಸ್ಟ್ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ವಿಚಾರ. ಒಂದು ವೇಳೆ ತಾತ ಸಾವನ್ನಪ್ಪಿದ್ದಲ್ಲಿ, ಆ ತಾತ ಇಟ್ಟಿದ್ದಂಥ ಶೇರಿನಲ್ಲಿ ಒಂದು ಸರ್ಟಿಫಿಕೇಟ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿರುವಂಥದ್ದು ಟ್ರಸ್ಟಿಗೆ ವರ್ಗಾವಣೆ ಮಾಡಲಾಗಿರುತ್ತೆ. ಆದ್ದರಿಂದ ಯಾವುದೇ ರೀತಿಯಾಗಿ ಡೆತ್ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನುವಂಥ ಅವಶ್ಯಕತೆ ಬರೋದಿಲ್ಲ ಈ ಅಸೆಟ್ಸ್ಗಳ ಮೇಲೆ ಅನ್ನುವಂಥ ಒಂದು ವಿಚಾರ. ಆಮೇಲೆ ಇನ್ನೊಂದು ಅಂಶ ಏನು ಅಂತಂದರೆ, ಈ ಒಂದು ಕಂಡೀಷನಿಗೆ ಅನ್ವಯವಾಗಿ ಒಂದು ವೇಳೆ ಮಗ ತಾತನ ಮಾತು ಕೇಳ್ತಾ ಇಲ್ಲ, ಅಥವಾ ಮೊಮ್ಮಗ ತಾತನ ಮಾತು ಕೇಳ್ತಿಲ್ಲ, ಆ ಹಣ ಎಲ್ಲ ಆತನಿಗೆ ಕೊಟ್ಟರೆ ಆತ ಹಣವನ್ನು ಪೋಲ್ ಮಾಡ್ತಾನೆ ಅಂದಲ್ಲಿ, ಅದಕ್ಕೊಂದು ಕಂಡೀಷನ್, ಆ ಮೊಮ್ಮಗನಿಗೆ ಒಂದು 30 ವಯಸ್ಸು ಆದಮೇಲೆ ಈ ಹಣವನ್ನು ಅಲ್ಪ ಪ್ರಮಾಣದಲ್ಲಿ ಚುಚೂರೆ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು, ಒಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ರೀತಿಯಲ್ಲಿ ಹಾಗೆ ಮಾಡೋದಾಗಿರಲಿ. ಸೊ ಈ ರೀತಿ ಕಂಡೀಷನ್ಸ್ಗಳನ್ನು ಡಿಸ್ಕಷನ್ ಮಾಡ್ಕೊತಾ ಹೋಗ್ಬೋದು. ಇದ್ರ ಮೂಲಕ ಏನಾಗುತ್ತೆ ಅಂದರೆ, ಅಟ್ ಎ ಟೈಮಲ್ಲಿ ಒಂದೇ ಸಮಯ ಹಣ ಬಂದಾಗ ಆ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಂಶ ಏನು ಅಂದರೆ, ಅಂಕಿಅಂಶ ಅಂದರೆ, ಲಾಟ್ರಿಲಿ ಗೆದ್ದವರು ಒಂದೇ ವರ್ಷದಲ್ಲಿ 70% ಹಣ ಏನಿದೆ ಅಷ್ಟು ಹಣವನ್ನು ಅವರು ಒಂದೇ ವರ್ಷದಲ್ಲಿ ಅದನ್ನು ಹಾಳು ಮಾಡಿಬಿಡ್ತಾರೆ ಅಥವಾ ಕರಗಿಸ್ಬಿಡ್ತಾರೆ ಅನ್ನುವಂಥ ವಿಚಾರ. ಸೊ ಆ ರೀತಿ ಹಣ ತಕ್ಷಣ ಒಬ್ರಿಗೆ ಸಿಕ್ತು ಅಂದ ತಕ್ಷಣ
ತಗೊಳ್ಳುವಂಥ ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಹಣಕಾಸಿನ ಜ್ಞಾನ ಇದ್ದರೆ ಮಾತ್ರ ಆ ಹಣವನ್ನು ಹೇಗೆಲ್ಲ ಪ್ರಿಸರ್ವ್ ಮಾಡ್ಬೋದು ಅನ್ನುವಂಥದ್ದು ಒಂದು ಇರುತ್ತೆ. ಒಂದು ವೇಳೆ ಹುಡುಗನಿಗೆ ಅಥವಾ ಹುಡುಗಿಗೆ, ಮೊಮ್ಮಗನಿಗೆ ಅಥವಾ ಮೊಮ್ಮಗಳಿಗೆ ಈ ರೀತಿ ಹಣಕಾಸಿನ ಜ್ಞಾನ ಇಲ್ಲದೇನೆ ಐಷಾರಾಮಿಯಾಗಿ ಬದುಕಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದವರಿಗೆ, ಈ ಹಣದ ಒಂದು ಮೌಲ್ಯ ಗೊತ್ತಿಲ್ಲದೆ ಇದ್ದವರಿಗೆ ಏನಾಗುತ್ತೆ, ಆ ಹಣನ ಕರಗಿಸುವಂಥ ಒಂದು ಮನಸ್ಥಿತಿಯಲ್ಲೇ ಇರ್ತಾರೆ. ಆದ್ದರಿಂದನೇ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಮಂತ ಕುಟುಂಬದಲ್ಲಿರೋರೆಲ್ಲರೂ ಸಹ ಟ್ರಸ್ಟಿನಲ್ಲಿ ಹಣವನ್ನು ವರ್ಗಾವಣೆ ಮಾಡಿರ್ತಾರೆ, ಅಥವಾ ಆಸ್ತಿಗಳನ್ನು ವರ್ಗಾವಣೆ ಮಾಡಿರ್ತಾರೆ ಅನ್ನುವಂಥ ಒಂದು ಅಂಶ. ಈಗ ನಾನು ಒಂದೊಂದೇ ಟೈಪ್ಸ್ ಆಫ್ ಟ್ರಸ್ಟ್ ಬಗ್ಗೆ ನಾನು ಹೇಳ್ತೀನಿ. ಸೊ ಈ ಟೈಪ್ಸ್ ಆಫ್ ಟ್ರಸ್ಟ್ ಹೇಳೋಕ್ಕೂ ಮುಂಚೆ ಮೂರನೇ ಒಂದು ಸ್ಟೆಪ್ನ ಮರೆತುಬಿಟ್ಟೆ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅದೇನು ಅಂತಂದರೆ, ಫಂಡ್ಸ್ ಫಾರ್ ದ ಟ್ರಸ್ಟ್. ಅಂದರೆ ಟ್ರಸ್ಟ್ಗೆ ಯಾವ್ಯಾವ ರೀತಿಯಾಗಿ ಫಂಡ್ಸ್ನ ಹಾಕ್ಬೋದು ಅನ್ನೋದು. ಶೇರ್ಸ್ಗಳನ್ನು ಅದರಲ್ಲಿ ವರ್ಗಾವಣೆ ಮಾಡ್ಬೋದು. ಶೇರ್ಸ್ ಅಲ್ಲದೆ ಆರ್ಟ್ಗಳೇನಾರಿದ್ರೆ ಅದನ್ನು ಹಾಕ್ಬೋದು. ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಏನಾರಿದ್ದಲ್ಲಿ, ಒಂದು ವೇಳೆ ಆತ ಆರ್ಟಿಸ್ಟ್ ಆಗಿದ್ದರೆ, ಶ್ರೀಮಂತ ವ್ಯಕ್ತಿ, ಆತನ IP ಪ್ರೊಟೆಕ್ಷನ್ ಮ್ಯೂಸಿಷಿಯನ್ ಆಗಿದ್ದಲ್ಲಿ, ಅಥವಾ ಆತ ಬೇರೆ ರೀತಿಯಾಗಿ ಆರ್ಟಿಸ್ಟ್ ಆಗಿದ್ದಲ್ಲಿ, ಪೇಂಟರ್ ಆಗಿದ್ದಲ್ಲಿ, ಸೊ ಆತನ ಆರ್ಟ್ ವರ್ಕಿನ ಸಂಬಂಧಪಟ್ಟಂಥ IP ಆಥರ್ ಆಗಿದ್ದಲ್ಲಿ, ಒಂದು ಒಳ್ಳೆ ಲೇಖಕನಾಗಿದ್ದರೆ ಆತನ IP ಪ್ರೊಟೆಕ್ಷನ್ ಎಲ್ಲದನ್ನೂ ಸಹ, ಪೇಟೆಂಟಿಂದ ಹಿಡಿದು ಎಲ್ಲದನ್ನೂ ಈ ಒಂದು ಟ್ರಸ್ಟ್ ಒಳಗಡೆ ವರ್ಗಾವಣೆ ಮಾಡ್ಬೋದಾಗಿದೆ. ಬಿಸ್ನೆಸ್ ಅಂದರೆ ಕಂಪನಿನ ಸಹ ಟ್ರಸ್ಟ್ ಒಳಗಡೆ ತೊಗೊಂಬರ್ಬೋದಾಗಿದೆ. ಹಾಗೆಯೇ ಇದನ್ನು ಹೊರತುಪಡಿಸ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಅಂತ ನಾವೀಗ ನೋಡ್ತಾ ಇದ್ದೀವಿ, ಬಿಟ್ಕಾಯಿನ್, ಎಥಿರಿಯಂ. ಸೊ ಇದರ ಒಂದು ಅಸೆಟ್ಸ್, ಡಿಜಿಟಲ್ ಅಸೆಟ್ಸ್ ಅಥವಾ ವರ್ಚುವಲ್ ಅಸೆಟ್ಸ್ ಅಂತ ಹೇಳ್ತಾರೆ, ಅದನ್ನು ಸಹ ಈ ಟ್ರಸ್ಟಲ್ಲಿ ವರ್ಗಾವಣೆ ಮಾಡ್ಬೋದು ಅನ್ನೋಂಥ ವಿಚಾರ. ಸೊ ಈ 3 ಸ್ಟೆಪ್ ಬಹಳ ಮುಖ್ಯ ಒಂದು ಟ್ರಸ್ಟನ್ನ ಫಾರ್ಮ್ ಮಾಡೋದಕ್ಕೆ. ಟ್ರಸ್ಟ್ ಡಾಕ್ಯುಮೆಂಟು, ಟ್ರಸ್ಟಿ ಯಾರು ಅನ್ನೋಂಥ ಒಂದು ವಿಚಾರ, ಮತ್ತು ಫಂಡ್ ಫಾರ್ ದ ಟ್ರಸ್ಟ್. ಸೊ ಈ 3 ಅಂಶ ಆದಮೇಲೆ ಈಗ ಟ್ರಸ್ಟಿನ ಬಗೆಗಳೇನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ. ಮೊದಲನೇ ಬಗೆಯಾದ ಟ್ರಸ್ಟನ್ನು ರಿವೋಕಬಲ್ ಟ್ರಸ್ಟ್ ಅಂತ ಹೇಳ್ತೀವಿ. ಆತ ಅಂದರೆ ಯಾರು ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ, ಅಥವಾ ಒಂದು ವ್ಯಕ್ತಿ ಟ್ರಸ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾನೆ, ರಿವೋಕಬಲ್ ಟ್ರಸ್ಟಲ್ಲಿ ಯಾವಾಗ ಬೇಕಾದ್ರೂ ಆತನ ಜೀವಿತ ಅವಧಿಯಲ್ಲಿ ಆ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಬದಲಾವಣೆಗಳನ್ನು ಮಾಡ್ಬೋದು, ಚೇಂಜಸ್ಸನ್ನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ಕೆಲವೊಂದು ಅಂಶಗಳನ್ನು ತೆಗಿಬೋದು, ಅಥವಾ ಅಪ್ಡೇಟ್ ಮಾಡ್ಬೋದು ಟ್ರಸ್ಟಿಗೆ ಸಂಬಂಧಪಟ್ಟಂಥ ದಾಖಲೆಯಲ್ಲಿ ಅನ್ನುವಂಥ ವಿಚಾರ. ಇದನ್ನು ನಾವು ರಿವೋಕಬಲ್ ಟ್ರಸ್ಟ್ ಅಂತ ಹೇಳ್ತಾರೆ. ಎರಡನೇ ಅಂಶ ಏನು ಅಂತಂದರೆ, ಎರಡನೇ ಬಗೆಯಾದಂಥ ಟ್ರಸ್ಟ್ ಇರ್ರಿವೋಕಬಲ್ ಟ್ರಸ್ಟ್. ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿರಲ್ಲ. ಒನ್ಸ್ ಇದನ್ನು ಕ್ರಿಯೇಟ್ ಮಾಡಿದ ತಕ್ಷಣ, ಫಂಡ್ ಮಾಡಿದ ತಕ್ಷಣ ಯಾವುದೇ ರೀತಿ ಅದು ಹಿಂದೇಟು ಹಾಕೋಕ್ಕಾಗೋದಿಲ್ಲ. ಮತ್ತು ಇದರ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಇರ್ರಿವೋಕಬಲ್ ಟ್ರಸ್ಟ್ ಅಂದರೆ, ಒಬ್ಬ ವ್ಯಕ್ತಿ ಯಾರ ಟ್ರಸ್ಟ್ನ ಫಾರ್ಮ್ ಮಾಡಿರ್ತಾನೆ, ಆ ವ್ಯಕ್ತಿಯ ಸಾವಿನ ಬಳಿಕ ಯಾವುದೇ ರೀತಿಯಾಗಿ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಆಸ್ತಿ ಮೇಲೆ ಸರ್ಕಾರ ತೆರಿಗೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ನಾನ್ ಟ್ಯಾಕ್ಸಬಲ್ ಆಗಿರೋದ್ರಿಂದ ಇರ್ರಿವೋಕಬಲ್ ಟ್ರಸ್ಟಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಗುತ್ತೆ ಅನ್ನುವಂಥ ಒಂದು ಅಂಶ ಆಗಿದೆ. ಮೂರನೇ ಒಂದು ವಿಚಾರ ಏನು ಅಂದರೆ, ಟ್ರಸ್ಟ್ ಬಗ್ಗೆ ಯಾವುದು ಅಂತಂದರೆ ಗ್ರಾಂಟರ್ ರಿಟೈನ್ಡ್ ಆನ್ಯೂಟಿ ಟ್ರಸ್ಟ್ ಅಂತ ಹೇಳಿ. ಗ್ರಾಂಟರ್ ರಿಟೈನ್ಡ್ ಆನ್ಯೂಟಿ ಟ್ರಸ್ಟ್ ಅಂದರೆ ಏನು ಅಂದರೆ, ಇದರಲ್ಲಿ ಶೇರ್ಗಳನ್ನೆಲ್ಲ ವರ್ಗಾವಣೆ ಮಾಡಲಾಗಿರುತ್ತೆ ಈ ಟ್ರಸ್ಟ್ಗಳಲ್ಲಿ. ಆ ಟ್ರಸ್ಟಲ್ಲಿ ಶೇರ್ನೆಲ್ಲ ವರ್ಗಾವಣೆ ಮಾಡಿ, ಶೇರಿಗೆ ಬಂದಂಥ ಡಿವಿಡೆಂಡ್ಸ್ಗಳೆಲ್ಲ ಏನಿರ್ತವೆ ಅದನ್ನು ಒಂದು ಫಿಕ್ಸ್ಡ್ ಆಗಿರೋಂಥ ಒಂದು ವರ್ಷಗಳ ತನಕ, ಒಂದು ಸ್ವಲ್ಪ ವರ್ಷಗಳ ತನಕ ಒಂದು ರೀತಿ ಆನ್ಯೂಟಿ ಆಗಿ, ಒಂದು ಪೆನ್ಷನಿನ ರೀತಿಯಲ್ಲಿ ಹಣ ನೀಡಲಾಗ್ತಾ ಇರುತ್ತೆ. ಅದಾದ ಬಳಿಕ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಆ ವ್ಯಕ್ತಿ, ಯಾರು ಪೆನ್ಷನ್ ತೊಗೊತಿರುವಂಥ ವ್ಯಕ್ತಿ ಯಾರಿದಾನೋ, ಆತ ಸಾವನ್ನಪ್ಪಿದ ಬಳಿಕ ಒಟ್ಟು ಮೊತ್ತ ಏನು ಹಣ ಇದೆಯೋ, ಆ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಆಸ್ತಿಗಳೆಲ್ಲ ಏನಿದೆ ಅದನ್ನು ವರ್ಗಾವಣೆ ಆಲ್ರೆಡಿ ಟ್ರಸ್ಟಿಗೆ ಆಗುತ್ತೆ, ಬೇರೆ ಟ್ರಸ್ಟಿಗೆ ಆಗುತ್ತೆ. ಯಾವುದೇ ರೀತಿಯಾದಂಥ ಈ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೆರಿಗೆಗಳ ಹಾಕಲಾಗಲ್ಲ, ವಿಧಿಸಲಾಗಲ್ಲ. ಯಾಕಂದರೆ ಇದೊಂದು ಇಂಡಿಪೆಂಡೆಂಟ್ ಎಂಟಿಟಿ ಆಗಿರುತ್ತೆ ಅನ್ನೋಂಥ ಒಂದು ವಿಷಯ. ನಾಲ್ಕನೇ ಒಂದು ಟ್ರಸ್ಟ್ ಬಗ್ಗೆ ಯಾವುದು ಅಂದರೆ ಸ್ಪೆಂಡ್ ಥ್ರಿಫ್ಟ್ ಟ್ರಸ್ಟ್ ಅಂತ ಹೇಳ್ತಾರೆ. ಸ್ಪೆಂಡ್ ಥ್ರಿಫ್ಟ್ ಅಂದರೆ ಏನು ಅಂದರೆ ಕಂಜೂಸುತನ ಅಂಥೇಳಿ. ಲಿಮಿಟೆಡ್ ಆದಂಥ ಪೇಔಟನ್ನು ತಮ್ಮ ಹೇರ್ಸ್ ಅಂತಂದರೆ ಮುಂಬರುವಂಥ ತಲೆಮಾರಿಗೆ ಸ್ವಲ್ಪ ಹಣವನ್ನು ಕೊಡುವ ರೀತಿಯಲ್ಲಿ ಕಂಡೀಷನ್ ಆಗಿ ಇಟ್ಟು ಮಾಡಿರುವಂಥ ಒಂದು ಟ್ರಸ್ಟನ್ನು ಈ ಸ್ಪೆಂಡ್ ಥ್ರಿಫ್ಟ್ ಟ್ರಸ್ಟ್ ಅಂತ ಹೇಳ್ತಾರೆ. ಮರಿಮೊಮ್ಮಕ್ಕಳು ರೆಕ್ಲೆಸ್ ಆಗಿ ಸುಮ್ಮನೆ ಖರ್ಚು ಮಾಡ್ತಾ ಇರ್ತಾರಲ್ಲ, ಆ ಒಂದು ಮನಸ್ಥಿತಿ ಇರುವಂಥ ಮಕ್ಕಳು ಏನಾರಿದ್ರೆ, ಮೊಮ್ಮಕ್ಕಳಿದ್ರೆ, ಅವ್ರಿಗೆ ಈ ರೀತಿಯಾದಂಥ ಟ್ರಸ್ಟನ್ನು ಒಳಗಡೆ ತಂದು ಒಂದು ಕಂಡೀಷನ್ ಹಾಕಿ ಅದಕ್ಕೆ ಅನ್ವಯ ಅದನ್ನು ರನ್ ಮಾಡ್ಕೊತ ಹೋಗ್ಬೋದು ಅನ್ನೋ ವಿಚಾರ. ಐದನೇ ಒಂದು ಟ್ರಸ್ಟ್ ಏನು ಅಂದರೆ ಚಾರಿಟಬಲ್ ರಿಮೈಂಡರ್ ಟ್ರಸ್ಟ್ ಅಂತ ಹೇಳಿ. ಈ ಚಾರಿಟಬಲ್ ರಿಮೈಂಡರ್ ಟ್ರಸ್ಟಲ್ಲಿ ಏನು ಅಂದರೆ, ಈ ಚಾರಿಟಬಲ್ ರಿಮೈಂಡರ್ ಮೂಲಕ ಫಂಡ್ ಮಾಡಿರುವಂತಹ ಅಸೆಟ್ಸ್ಗಳೆಲ್ಲ ಏನು ವರ್ಗಾವಣೆ ಮಾಡಿರ್ತಾರೆ ಈ ಟ್ರಸ್ಟಲ್ಲಿ, ಅದರ ಮೂಲಕ ಆ ಟ್ರಸ್ಟಲ್ಲಿ ಇರುವಂಥವರಿಗೆ ಅವರ ಜೀವಿತಾವಧಿವರೆಗೂ ಇನ್ಕಮ್ ಜನರೇಟ್ ಬರ್ತಾನೆ ಇರುತ್ತೆ ಅನ್ನೋಂಥ ವಿಚಾರ. ಅಂದರೆ ಒಂದು ಬ್ಯಾಂಕ್ FD ಇಟ್ಟಿದ್ರೆ ಟ್ರಸ್ಟಿನ ಮೂಲಕ ಅದರಿಗೆ FD ಇಂಟ್ರೆಸ್ಟ್ ಆಗಿರಲಿ, ಶೇರ್ಗಳಾಗಿರಲಿ, ಶೇರಿನ ಡಿವಿಡೆಂಡ್ಸ್ಗಳಾಗಿರಲಿ, ಶೇರ್ ಅಪ್ರಿಸಿಯೇಷನ್ ಪ್ರೈಸ್ ಆಗಿರಲಿ, ಸೊ ಎಲ್ಲವೂ ಸಹ ಒಂದು ಇನ್ಕಮಿನ ರೀತಿಯಲ್ಲಿ ಚಾರಿಟಬಲ್ ರಿಮೈಂಡರ್ ಟ್ರಸ್ಟ್ ಮೂಲಕ ಸಿಗ್ತಾ ಹೋಗುತ್ತೆ. ಒಂದು ವೇಳೆ ಆ ಒಂದು ಟ್ರಸ್ಟ್ನಲ್ಲಿರುವಂಥ ಟ್ರಸ್ಟಿಗಳೆಲ್ಲ ಸಾವನ್ನಪ್ಪಿದ ಬಳಿಕ ಆ ಒಂದು ಟ್ರಸ್ಟಿನ ಆಸ್ತಿ ಸಂಪತ್ತುಗಳೇನಿರುತ್ತೆ ಅದು ಚಾರಿಟಿಗೆ ಹೋಗುತ್ತೆ, ದಾನವಾಗಿ ಒಂದು ಸಂಸ್ಥೆಗೆ ಅದು ದಾನವಾಗಿ ಬರೆಯಲಾಗಿರುತ್ತೆ ಅನ್ನುವಂಥ ಒಂದು ವಿಷಯ. ಅದು ಯಾವುದೋ ಬೇರೆ NGOಗಳಿಗೆ ಅದಕ್ಕೆಲ್ಲ ಅದನ್ನು ಹಸ್ತಾಂತರ ಮಾಡಿರಲಾಗುತ್ತೆ. ಆ ಕಂಡೀಷನ್ ಏನಿರುತ್ತೆ ಆ ಡಾಕ್ಯುಮೆಂಟಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ವಯ. ಕೊನೆಯದಾಗಿ ಇನ್ನೊಂದಿದೆ, ಅದೇನೆಂದರೆ ಜನರೇಷನ್ ಸ್ಕಿಪ್ಪಿಂಗ್ ಟ್ರಸ್ಟ್ ಅಂತಿಲ್ಲ. 6ನೇ ಬಗ್ಗೆ ಜನರೇಷನ್ ಸ್ಕಿಪ್ಪಿಂಗ್ ಟ್ರಸ್ಟ್ ಅಂತಂದರೆ, ಒಂದು ವೇಳೆ ತಾತನಿಗೆ ಅನ್ನಿಸ್ತಾ ಇದೆ ತನ್ನ ಮಗ ಸರಿ ಇಲ್ಲ ಅಂಥೇಳಿ, ತನ್ನ ಆಸ್ತಿಯನ್ನು ಮೊಮ್ಮಗನಿಗೆ ಕೂಡ ಜನರೇಷನ್ ಸ್ಕಿಪ್ಪಿಂಗ್ ಟ್ರಸ್ಟ್ ಮೂಲಕ ವರ್ಗಾವಣೆ ಮಾಡ್ಬೋದು. ಆ ಮೊಮ್ಮಗನಿಗೆ ಒಂದು ವೇಳೆ ಮೊಮ್ಮಗ ಮದುವೆ ಒಂದು ಸಮಯದಲ್ಲಿ ಹಣ ಬರೋದ ರೀತಿಯಲ್ಲಿ ಆತನಿಗೆ ಹಣವನ್ನು ಕೊಡೋದಾಗಿರಲಿ, ಮೊಮ್ಮಗಳಿಗೆ ಹಣ ಬರೋ ರೀತಿಯಲ್ಲಿ ಫಿಕ್ಸ್ ಮಾಡೋದಾಗಿರಲಿ ಟ್ರಸ್ಟಲ್ಲಿ ಕಂಡೀಷನನ್ನು, ಅಥವಾ ಆಕೆಗೆ ಮೊಮ್ಮಕ್ಕಳಿಗೆ 30 ವರ್ಷ ತುಂಬಿದ ನಂತರ
ಹಣವನ್ನು ಬರೋ ರೀತಿಯಲ್ಲಿ, ಅಥವಾ ಅವರಿಬ್ಬರ ಕಾಲೇಜಿನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಣ ಬರೋ ರೀತಿಯಲ್ಲಿ ಆ ಟ್ರಸ್ಟಲ್ಲಿ ಕಂಡೀಷನನ್ನು ಮಾಡಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಜನರೇಷನ್ ಸ್ಕಿಪ್ಪಿಂಗ್ ಟ್ರಸ್ಟ್ ಅನ್ನುವಂಥ ಒಂದು ವಿಧಾನದಲ್ಲಿ ಸಹ ಟ್ರಸ್ಟಲ್ಲಿ ಜನರು ಹೋಗ್ತಾರೆ, ಮೊರೆ ಹೋಗ್ತಾರೆ, ಶ್ರೀಮಂತರಲ್ಲ ಅಂತ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಇನ್ನೂ ಬೇಕು ಅಂತಂದರೆ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡ್ಬೋದು. ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರ್ಯಾರು ಇರ್ತಾರೋ, ಅಂದರೆ ಸರ್ಟಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ಸ್ ನಮಗೆ ಸಿಗ್ತಾರೆ. ಸರ್ಟಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ಸ್ರ ಬಳಿಗೆ ಹೋಗಿಬಿಟ್ಟು ಟ್ರಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ಸಹ ನೀವು ನಿಮ್ಮ ಊರಲ್ಲೇ ಸಹ ಪಡ್ಕೊಳ್ಬೋದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು ನಿಮಗೆ. ನಿಮ್ಮ KFATA ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಸಂದೇಶ.